ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಮೈಸೂರಲ್ಲಿ. ಮೈಸೂರು ಅರಮನೆ ಬಗ್ಗೆ ನಿಮಗೆ ತಿಳಿಸೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ಬನ್ನಿ ಒಳಗಡೆ ಹೋಗೋಣ. ಒಬ್ಬರಿಗೆ 100 ರೂಪಾಯಿ ಟಿಕೆಟು. ನೋಡಿ, ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನದ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ಅರಮನೆಯಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಟೋಟಲ್ ಈ ಅರಮನೆಗೆ 5 ಗೇಟ್ ಇರುತ್ತೆ. 5 ಗೇಟಲ್ಲಿ 2 ಗೇಟಿಗೆ ಮಾತ್ರ ಪಬ್ಲಿಕ್ಕಿಗೆ ಅಲೋ ಇರುತ್ತೆ. ಒಬ್ಬರಿಗೆ 100 ರೂಪಾಯಿ. ಏನು, ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ. ಇಲ್ಲಿ ನೋಡಿ ಚಪ್ಪಲಿ ಸ್ಟ್ಯಾಂಡು. ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು. ಒಂದು ಜೊತೆಗೆ 5 ರೂಪಾಯಿ ತಗೊಂತಾರೆ. ಫ್ರೆಂಡ್ಸ್, ಈ ಅರಮನೆ ಬಂದುಬಿಟ್ಟು ಟೋಟಲ್ಲು 72 ಎಕರೆಯಲ್ಲಿದೆ. ಒಳಗಡೆ ಹೋಗೋಣ ಬನ್ನಿ. ಟೋಟಲ್ 72 ಎಕರೆಯಲ್ಲಿ ಈ ಅರಮನೆ ಇದೆ. 4 ಎಕರೆಯಲ್ಲಿ ಈ ಅರಮನೆಯನ್ನು ಕಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ಟಾಲ್ಸ್ ಎಲ್ಲ ಇದೆ ಅರಮನೆ ಬಗ್ಗೆ. ಫ್ರೆಂಡ್ಸ್, ಇವಾಗ ನಾವೇನು ಹೋಗ್ತಿದ್ದೀವಿ ಒಳಗಡೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು, ಇದನ್ನು ಗೊಂಬೆ ತೊಟ್ಟಿ ಅಂತ ಕರೀತಾರೆ, ಡಾಲ್ಸ್ ಗ್ಯಾಲರಿ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಕಾಣಿಸ್ತಿರೋದು ಫಸ್ಟ್ ಒಂದು ಬಂದುಬಿಟ್ಟು ಹಳೆ ಅರಮನೆ. ಅದು ಅಕ್ಕ ತಂಗಿರ ಮದುವೆ ನಡೀತಿರ್ಬೇಕಾದ್ರೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಆ ಅರಮನೆ ಭಾಗಶಃ ಸುಟ್ಟೋಗುತ್ತೆ. ಆನಂತರ ಈ ಅರಮನೆ ಕಟ್ಟಿಸ್ತಾರೆ. ಅದ್ರ ಪಕ್ಕದಲ್ಲಿರೋದು ತಾಯಿ ಚಾಮುಂಡೇಶ್ವರಿ. ದಸರಾ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದನ್ನೇನು ನೋಡ್ತಿದ್ದೀರಾ ನೀವು, ಇಟಾಲಿಕ್ ಮಾರ್ಬಲ್ ನಿಯೋ ಕ್ಲಾಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು. ಇದು ಬ್ರಿಟಿಷರು ಮಹಾರಾಜರಿಗೆ ಕೊಟ್ಟಿರೋಂತಹದ್ದು. ಬನ್ನಿ ಒಂದೊಂದೇ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ ಇನ್ನೊಂದು ಐತೆ, ಅಲ್ಲಿ ಮಾಡಲ್ ಕಾಣಿಸ್ತಿದೆಯಲ್ಲ, ಇದು ಈಗಿರೋ ಅರಮನೆ ಮಾಡಲು. ಫಸ್ಟ್ ನೋಡಿದ್ದು ಓಲ್ಡ್ ಪ್ಯಾಲೇಸ್ ಮಾಡಲ್ಲು, ಹಳೆ ಅರಮನೆ ಮಾಡಲ್ಲು. ಈಗ ಇನ್ನೇನು ನೋಡ್ತಿದ್ದೀರಾ, ಝೂಮ್ ಆಗ್ತಿದೆ ನೋಡಿ, ಇದು ಬಂದುಬಿಟ್ಟು ಈಗಿರೋ ಪ್ರಸ್ತುತವಾಗಿರೋ ಅರಮನೆ. ಇಲ್ಲಿ ನೋಡಿ, ಇದೆಲ್ಲ ಇನ್ಸೈಡ್ ಆರ್ಕಿಟೆಕ್ಟ್ ಬಂದುಬಿಟ್ಟು ರಾಘವ್ ನಾಯ್ಡು ಅವ್ರು ಮಾಡಿರೋದು. ಔಟ್ಸೈಡ್ ಆರ್ಕಿಟೆಕ್ಟ್ ಬಂದುಬಿಟ್ಟು ಹೆನ್ರಿ ಇರ್ವಿನ್ ಅಂತ ಅವ್ರು ಮಾಡಿರೋದು. ಈ ಗಣಪತಿನ ಏನು ನೋಡ್ತಿದ್ದೀರಾ, ಈ ಗಣಪತಿ ಬಂದುಬಿಟ್ಟು ವೀಣಾ ಗಣಪತಿ ಅಂತ ಹೇಳ್ಬಿಟ್ಟು. ಇದು ಜೋಧ್ಪುರ್ ಬಿಟ್ಟರೆ ಮೈಸೂರಲ್ಲೇ ಇರೋದು, ಇನ್ನೆಲ್ಲಿ ಇಲ್ಲ, ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ಇದೇನು ನೋಡ್ತಿದ್ದೀರಾ, ಇದು ಮಲೇಷ್ಯಾದವ್ರು ಕೊಟ್ಟಿರೋಂತಹದ್ದು ಬ್ರಿಟಿಷರ್ಸ್ಗೆ. ಬನ್ನಿ ಇಲ್ಲಿ ನಾವು ಒಳಗೆ ಹೋಗೋಣ. ಇದು ನೋಡಿ ಆರ್ಕಿಟೆಕ್ಟು ಯಾವ ಥರ ಮಾಡಿದ್ದಾರೆ ಆಗಿನ ಕಾಲದಲ್ಲೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಆನೆದು ಏನಿದೆ ನಿಜವಾದ ತಲೆನೇ, ಅದು ಚರ್ಮ ಎಲ್ಲ ಒರಿಜಿನಲ್ಲೇ. ಅದಂತ ಕಣ್ಣು ಮಾತ್ರ ಆರ್ಟಿಫಿಷಿಯಲ್ಲು, ನ್ಯಾಚುರಲ್ ಅಲ್ಲ. ಈ ಗೇಟ್ನ ಏನಂತ ಕರೀತಾರೆ, ಎಲಿಫೆಂಟ್ ಗೇಟ್ ಅಂತ ಕರೀತಾರೆ, ಈ ಗೋಲ್ಡ್ ಕಲರ್ ಕಾಣಿಸೋ ಗೇಟು. ಬನ್ನಿ ಒಳಗೆ ಹೋಗೋಣ. ಇದು ನೋಡಿ ವರಂಡ ಎಷ್ಟು ವಿಶಾಲವಾಗಿದೆ. ಈ ವಿಂಡೋಸ್ ಎಲ್ಲ, ಈ ಕಿಟಕಿಗಳೆಲ್ಲ ಬಂದ್ಬಿಟ್ಟು ರಾಜಸ್ಥಾನಿ ಸ್ಟೈಲಲ್ಲಿದೆ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಈ ವಾಲ್ ಫೋಟೋಸ್ ಎಲ್ಲ 2D ಹಾಗೂ 3D ಕ್ಲಾಸಿಕ್ ಆಯಿಲ್ ಪೇಂಟ್ ಮೂಲಕ ಬರೆದಿರ್ತಾರೆ. ಇದು ಯಾವುದು ಇಮ್ಯಾಜಿನೇಷನ್ ಫೋಟೋ ಅಲ್ಲ, ಇದು ಓನ್ಲಿ ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋ, ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋನ ಅವರು ಅದನ್ನು ಬಿಡಿಸಿರ್ತಾರೆ. ಟೋಟಲ್ 6 ಜನ 13 ವರ್ಷದ ಕಾಲ ಪ್ರತಿಯೊಂದು ಚಿತ್ರವನ್ನು 13 ವರ್ಷದ ಕಾಲ ಬಿಡಿಸಿರ್ತಾರೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಮುಂದೆ ನೋಡೋಣ. ಇದು ನೋಡಿ, ಈ ಫೋಟೋ ಬಂದ್ಬಿಟ್ಟು ತಿದಿಗೋಳಲಿನಿಂದ ಕೂಡಿದ ಸ್ಕಾಟಿಷ್ ವಾದ್ಯ ತಂಡ. ಈ ಆಯಿಲ್ ಪೇಂಟಿಂಗ್ ಬಂದ್ಬಿಟ್ಟು ನೋಡಿ, ಈ ಕಡೆಯಿಂದ ನೋಡಿದ್ರೆ ಒಂದು ಕಲರ್ ಕಾಣಿಸುತ್ತೆ, ಆ ಕಡೆಯಿಂದ ನೋಡಿದ್ರೆ ಒಂದು ಕಲರ್ ಕಾಣಿಸುತ್ತೆ. ಶ್ಯಾಡೋ ಎಫೆಕ್ಟ್ ಇದೆ, 3D ಇದು. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಪಲ್ಲಕ್ಕಿ, ಈ ಫೋಟೋ ಬಂದ್ಬಿಟ್ಟು. ನೆಕ್ಸ್ಟು ಈ ಫೋಟೋ ಬಂದ್ಬಿಟ್ಟು ರಾವುತ ದಳದಿಂದ ಕೂಡಿದ ಮಹಾರಾಜರ ಅಂಗರಕ್ಷಕರು. ಫ್ರೆಂಡ್ಸ್, ಇದನ್ನೇನು ನೋಡ್ತಿದ್ದೀರಾ, ಮ್ಯಾರೇಜ್ ಹಾಲ್, ಮದುವೆ ಮಂಟಪ ಅಂತ ಕರೀತಿದ್ರು. ಕ್ರಿಸ್ಟನ್ ಐರನ್ ಸ್ಕಾಟ್ಲೆಂಡಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಈ ಅರಮನೆಯಲ್ಲಿ ಭಾಗಶಃ ಬಳಸಿರೋದೆಲ್ಲ ಇಂಪೋರ್ಟೆಡ್ ವಸ್ತುಗಳೇ. ಮಾರ್ಬಲ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಪ್ರತಿಯೊಂದು ಇಂಪೋರ್ಟೆಡ್ಡೇ. ಆಗಿನ ಕಾಲದಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಎಲ್ಲ ಈ ಅರಮನೆಗೆ ಬಳಸಿದ್ದಾರೆ. ನೋಡಿ ಯಾವ ಥರ ಇದೆ, ನೋಡ್ತಿದ್ರೆ 2 ಕಣ್ಣು ಸಾಲಲ್ಲ ನೋಡೋಕ್ಕೆ. ಇದು ಮದುವೆ ಮಂಟಪ, ಮ್ಯಾರೇಜ್ ಹಾಲ್.
ನೋಡಿ ಮೇಲೆ ಬಳಸಿರೋದೆಲ್ಲ ಟೀಕ್ ವುಡ್ಡು, ಬರ್ಮಾ ಟೀಕ್ ವುಡ್ ಅಂತ ಹೇಳ್ಬಿಟ್ಟು. ಆರ್ಕಿಟೆಕ್ಟ್ ಮಾತ್ರ ಸಾಕತ್ತಾಗಿದೆ. ಇನ್ಸೈಡ್ ಆರ್ಕಿಟೆಕ್ಟ್ ಏನೈತೆ ಇವೆಲ್ಲ ಮಾಡಿದ್ದು ರಾಘವ ನಾಯ್ಡು ಅವರು. ಇದು ನೋಡಿ ಅಂಬಾರಿ ಆನೆಗಳು, ಈ ಕಡೆ ಇರೋದು ಅಂಬಾರಿ ಆನೆಗಳು. ಇಲ್ಲಿ ಏನು ಬಾಗಿಲು ಕಾಣಿಸ್ತಿದೆ ನಿಮಗೆ ಟೀಕ್ ವುಡ್ಡಿದ್ದು, ಆ ಪ್ರತಿ ಬಾಗಿಲ ಮೇಲೂ ತಾಯಿ ಚಾಮುಂಡೇಶ್ವರಿ ಕೆತ್ತನೆ ಮಾಡಿದ್ದಾರೆ. ಯಾಕಂದರೆ ಮೈಸೂರನ್ನು ಕಾಪಾಡ್ತಿರೋದು, ರಾಜಮನೆತನ ಕಾಪಾಡ್ತಿರೋದು ತಾಯಿ ಚಾಮುಂಡೇಶ್ವರಿನೇ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಬೆಳ್ಳಿಯ ಕಹಳೆಗಳು, ಓಲಗ ಕರ್ನಾಟಕ ವಾದ್ಯ ತಂಡ. ಹಾಗೆ ಇದು ನೋಡ್ತಿರೋದು ದರ್ಬಾರಿಗಳು. ಬನ್ನಿ ಒಳಗೋಣ, ಫೋಟೋ ಗ್ಯಾಲರಿ ಇದೆ. ಫ್ರೆಂಡ್ಸ್, ಇಲ್ಲೇನು ನೋಡ್ತಿದ್ದೀರಾ, ಇದು ಏರ್ ಕಂಡೀಷ್ನರ್. ಮೇಲ್ಗಡೆ ದರ್ಬಾರದಿಂದ ಒಂದೇ ಸರಿ ಕೆಳಗಡೆ ಏರ್ ಬರ್ತಿತ್ತು, ಯಾವುದೇ AC ಏನಿಲ್ಲ. ಇವರೆಲ್ಲ ರಾಜಮನೆತನದವರು. ಒಬ್ಬೊಬ್ರದೇ ಫೋಟೋಸ್ ಇದಾವೆ ನೋಡಿ. ಮಮ್ಮುಡಿ ಕೃಷ್ಣರಾಜ ಒಡೆಯರ್, ಕೃಷ್ಣ ರಾಜಮಣಿ ಮತ್ತು ಮಕ್ಕಳು. ಈ ಫೋಟೋ ಬಂದ್ಬಿಟ್ಟು ಚಾಮರಾಜ ಒಡೆಯರ್ ಅವ್ರದ್ದು. ಈ ಫೋಟೋ ಬಂದ್ಬಿಟ್ಟು ದೇಶರಾಜ ಅರಸು ಹಾಗೂ ಪತ್ನಿ. ಇವರೆಲ್ಲ ರಾಜಮನೆತನಕ್ಕೆ ಸೇರಿದವರು, ದೇಶರಾಜ ಅರಸು ಹಾಗೂ ಪತ್ನಿ. ಇವ್ರು ಬಂದ್ಬಿಟ್ಟು ಕೆಂಪನ ಅಂಜಮ್ಮ ಮಣಿ ಅವರು, ಈ ರಾಜಮನೆತನಕ್ಕೆ ಸೇರಿದವರು. ಎಲ್ಲ ಒರಿಜಿನಲ್ ಫೋಟೋಸೇ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋದನ್ನ ಆಯಿಲ್ ಪೇಂಟಿಂಗ್ ಮಾಡಿದ್ದಾರೆ. ಇವ್ರು ನೋಡಿ ಜಯಲಕ್ಷ್ಮಮ್ಮಣ್ಣಿ ಹಾಗೂ ಮಗಳು ಲೀಲಾವತಿ. ಇವರೇ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಈ ಅರಮನೆ ಕಟ್ಟಿಸಿದಂತಹವರು. ಇವರೆಲ್ಲ ಅವರ ಅಕ್ಕ ತಂಗಿಯರು ಹಾಗೂ ಅವರ ರಾಜಮನೆತನದವರು. ಇಲ್ಲಿ ಲಾಸ್ಟಲ್ಲಿ ಬ್ರಿಟಿಷರ್ಸ್ ಫೋಟೋ ಇದ್ದಾವೆ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಗಿಫ್ಟ್ ಗ್ಯಾಲರಿ ಅಂತ ಹೇಳ್ಬಿಟ್ಟು ಪ್ಯೂರ್ ಗಂಧ ಬಳಸಿರೋಂತಹದ್ದು ಗಿಫ್ಟ್ ಗ್ಯಾಲರಿ. ಮದುವೆ ಇನ್ವಿಟೇಷನ್ ಕಾರ್ಡ್ ಆಗಿರ್ಬೋದು, ರಾಜಮನೆತಗಳು ಇನ್ನೊಂದು ರಾಜಮನೆತಗಳು ಕೊಟ್ಟು ತಗೊಳ್ಳೋಂತಹ ಇನ್ವಿಟೇಷನ್ಸ್ ಆಗಿರ್ಬೋದು, ಇದು ಗಿಫ್ಟ್ ಗ್ಯಾಲರಿ. ಫ್ರೆಂಡ್ಸ್, ಇವೆಲ್ಲ ನೋಡ್ತಿದ್ದೀರಲ್ಲ, ಇವೆಲ್ಲ 6 ಜನ 13 ವರ್ಷದ ಕಾಲ ಈ ಚಿತ್ರಗಳನ್ನು ಬಿಡಿಸಿದ್ದಾರೆ. ಇದರಲ್ಲಿ ಮೈನ್ ಬಂದ್ಬಿಟ್ಟು ರಾಜಾ ರವಿವರ್ಮ ಅವರು. ಇದು ನೋಡಿ ಉತ್ಸವ ವಾಹನ ಮತ್ತು ಎತ್ತಿನ ಗಾಡಿ. ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ಈ ಅರಮನೆ ಔಟರ್ ಸೈಡ್ ಆರ್ಕಿಟೆಕ್ಟ್ ಬಂದ್ಬಿಟ್ಟು ಹೆನ್ರಿ ಇರ್ವಿನ್ ಅಂತ ಹೇಳ್ಬಿಟ್ಟು, ಇನ್ನರ್ ಸೈಡ್ ಒಳಗಡೆ ಸೈಡ್ ಆರ್ಕಿಟೆಕ್ಟ್ ಬಂದ್ಬಿಟ್ಟು ರಾಘವ ನಾಯ್ಡು ಅಂತ ಹೇಳ್ಬಿಟ್ಟು. ಇದು ನೋಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೆರವಣಿಗೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಓಪನ್ AC ಲಿಫ್ಟ್ ಇದೆ. ಆಗಿನ ಕಾಲದಲ್ಲಿ AC ಇದು ಮಾಡಿದ್ದಾರೆ. ಇದು ನೋಡಿ ಡ್ರೆಸ್ಸಿಂಗ್ ರೂಮ್ ಇತ್ತು ಮುಂಚೆ, ಇದನ್ನ ಈಗ ಡಿಸ್ಪ್ಲೇ ರೂಮ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಮೇಕಪ್ ರೂಮ್ ಇತ್ತು. ಡ್ರೆಸ್ಸಿಂಗ್ ರೂಮ್ ಅಂದರೆ ಮೇಕಪ್ ರೂಮ್ ಅಂತಲೇ ಅರ್ಥ. ಇದು ನೋಡಿ ಅವರು ಬಳಸ್ತಿದ್ದಂತಹ ಕನ್ನಡಿ ಹಾಗೂ ಇದೆಲ್ಲ ಸಿಲ್ವರ್ ಚೇರ್ಸು, ರಾಜಮನೆತನದವರು ಕುಳಿತುಕೊಳ್ಳುವಂತಹ ಸಿಲ್ವರ್ ಚೇರ್ಸು, ಕ್ರಿಸ್ಟಲ್ ಚೇರ್ಸು. ಅಲ್ಲಿ ಸೆಂಟ್ರಲ್ ಕಾಣಿಸ್ತಿದಲ್ಲ 2 ದಂತ, ಆನೆ ದಂತ, ಒರಿಜಿನಲ್ ದಂತ. ಅದ್ರ ಮೇಲೆ ಗಂಡ ಬೇರುಂಡ ಚಿಹ್ನೆ ಇದೆ. ಝೂಮ್ ಮಾಡ್ತೀನಿ ನೋಡಿ ಅದನ್ನು. ಇದೆಲ್ಲ ಮೇಕಪ್ಗೆ ಅವರು ಯೂಸ್ ಮಾಡ್ತಿದ್ದಂತಹ ಕನ್ನಡಿ. ಫ್ರೆಂಡ್ಸ್, ಈ ಅರಮನೆನ ಹಿಂದೂ ಹಾಗೂ ಸಾರ್ಸನಿಕ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಅಲ್ಲಲ್ಲಿ ಇಸ್ಲಾಮಿಕ್ ವಾಸ್ತುಶೈಲಿನೂ ಬರುತ್ತೆ. ಮತ್ತೆ ಇಲ್ಲಿ ಎಲಿಫೆಂಟ್ ಗೇಟ್ ಹತ್ರ ವಾಪಸ್ ಬಂದ್ವಿ. ಇಲ್ಲಿಂದ ಹೋಗೋಣ ಬನ್ನಿ ಮೇಲಕ್ಕೆ.
ಇದು ನೋಡಿ, ಇದು ಕೊಟ್ಟಿರೋದು ಕೇರಳ ತ್ರಿಸುರಪುರ ಫೆಸ್ಟಿವಲ್ ಮಾಡಲ್, ಕೇರಳದವ್ರು ಕೊಟ್ಟಿರೋಂತಹದ್ದು. ಇದು ಬಂದ್ಬಿಟ್ಟು ಶ್ರೀಲಂಕಾ ಅವ್ರು ಕೊಟ್ಟಿರೋಂಥದ್ದು, ಕೃಷ್ಣ ರುಕ್ಮಿಣಿ ಸತ್ಯಭಾಮ. ಅದು ಇದು ಬಂದ್ಬಿಟ್ಟು ಮಲೇಷ್ಯಾದವರು ಬ್ರಿಟಿಷರಿಗೆ ಕೊಟ್ಟಂತಹದ್ದು, ಇದು ಗಿಫ್ಟು. ಇದು ನೋಡಿ, ಮೈನ್ಲಿ ನಮಗೆ ಬೇಕಾಗಿರೋದು ಅಂಬಾರಿ. 750 kg ಇದೆ ಈ ಅಂಬಾರಿ. ಬಟ್ ಇದರಲ್ಲಿ 80 kg ಮಾತ್ರ ಗೋಲ್ಡ್ ಇರೋದು. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಇದು ಮೆಟ್ಲು ಇಳಿದು ಬರ್ಬೇಕಾದ್ರೆ ಆ ಮೆಟ್ಲು ನೋಡ್ಕೊಂಡು ಬರಲಿ ಅಂತ ಅಲ್ಲಿ ಕನ್ನಡಿ ಇಟ್ಟಿರೋದು. ಬನ್ನಿ ಮೇಲೆ ಹೋಗೋಣ. ಮೇಲ್ಗಡೆ ದರ್ಬಾರ್ ಹಾಲ್ ಇದೆ. ಫ್ರೆಂಡ್ಸ್, ಇವರೇ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನೋಡಿ ಫ್ರೆಂಡ್ಸ್, ದರ್ಬಾರ್ ಹಾಲ್ ಯಾವ ಥರ ಇದೆ. ಆಗಿನ ಕಾಲದಲ್ಲಿ ರಾಘವ ನಾಯ್ಡು ಅವರು ಏನು ತಲೆ ಉಪಯೋಗಿಸಿ ಮಾಡಿದ್ದಾರೆ ಈ ದರ್ಬಾರನ್ನ ನೋಡಿ. ಟೋಟಲ್ 42 ಪಿಲ್ಲರ್ಸ್ ಇದೆ ಇದು. ಈ ಪೇಂಟಿಂಗ್ ಬಂದ್ಬಿಟ್ಟು ಸಿದ್ಲಿಂಗ ಸ್ವಾಮಿ ಅವ್ರು ಮಾಡಿರೋದು. ಇಲ್ಲೇನು ನೋಡ್ತಿದ್ರೆ ಇದು ಪಬ್ಲಿಕ್ ಗ್ಯಾಲರಿ ಹಾಗೂ ಲೇಡೀಸ್ ಗ್ಯಾಲರಿ. ಇದು ಬಂದ್ಬಿಟ್ಟು ಇಲ್ಲಿ ಟಾಪಲ್ಲಿ ಏನು ನೋಡ್ತಿದ್ರೆ ಅದು VIP ಗ್ಯಾಲರಿ ಅಂತ ಹೇಳ್ಬಿಟ್ಟು ದರ್ಬಾರ್ ನೋಡಕ್ಕೆ ಬಂದಾಗ. ಆ ಕಡೆ ಒಂದಿದೆ ಅಫಿಷಿಯಲ್ಸ್ ಗ್ಯಾಲರಿ. ಇದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಪೇಂಟಿಂಗ್ ಎಲ್ಲ ಮಾಡಿರೋದು ಸಿದ್ಲಿಂಗ ಸ್ವಾಮಿ ಅವರು. ನೋಡಿ ಈ ಸೀಲಿಂಗ್ ಎಲ್ಲ ಯಾವ ಥರ ಇದೆ. ಒಂದು ಪಿಲ್ಲರ್ ಇಲ್ಲ ಸೀಲಿಂಗಲ್ಲಿ. 25ರಿಂದ 35 ಕೀ ಸ್ಟೋನ್ ಯೂಸ್ ಮಾಡಿದ್ದಾರೆ ಪಿಲ್ಲರ್ ಬಳಸ್ತಿರಂಗೆ. ನೋಡ್ತಿದ್ರೆ ಕಣ್ಣು ಒಂಥರ ಇದಾಗ್ತಿದೆ, ಇಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತಿದೆ. ಸೊ ಇರೋಕ್ಕಾಗಲ್ಲ. ಅಲ್ಲೇನು ನೋಡ್ತಿದ್ದೀರಾ, ಆ ಕಡೆ ರೈಟ್ ಸೈಡ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಅಫಿಷಿಯಲ್ ಗ್ಯಾಲರಿ. ಅಫಿಷಿಯಲ್ಸ್ ರಾಜರ ಕೆಳಗಡೆ ಕೆಲಸ ಮಾಡ್ತಿದ್ರಲ್ಲ ಅವ್ರು ಬಂದು ಅಲ್ಲಿ ಕುತ್ಕೊಂಡು ದರ್ಬಾರ್ ನೋಡ್ತಿದ್ರು. ಇದು ಈ ಕಡೆ ವೈವಿಂದ, ಆಗಲೇ ತೋರಿಸಿದ್ದು ಆ ಕಡೆ ವೈವಿಂದ. ಈ ಬಾಗ್ಲೆಲ್ಲ ನೋಡಿ ಪ್ಯೂರ್ ಟೀಕ್ ವುಡ್ಡಲ್ಲಿ ಮಾಡಿರೋಂತಹದ್ದು. ಇಲ್ಲಿ ಯಾಕೆ ಗೊತ್ತಾ ಚಪ್ಪಲಿ ಹಾಕೊಂಡು ಬರೋಕ್ಕಾಗಲ್ಲ. ಇಲ್ಲಿರೋ ಆತ್ಮ ಗಣಪತಿ ದೇವಸ್ಥಾನ ಇದೆ, ಅದು ರಾಜಮನೆತವ್ರನ್ನವ್ರು ಮಾತ್ರ ಪೂಜೆ ಮಾಡ್ತಾರೆ. ನೋಡೋಕ್ಕಾಗೋದು ಅವರೇನೆ, ಪಬ್ಲಿಕ್ಕಿಗೆ ಯಾರಿಗೂ ಅಲೋ ಇಲ್ಲ. ಹಾಗೆ ಇಲ್ಲಿ ಪೇಂಟಿಂಗ್ಸ್ ಇದಾವಲ್ಲ, ಅವೇನಾದ್ರೂ ಹಾಳಾಗ್ತಾವಂತ ಚಪ್ಪಲಿ ಹಾಕೊಂಡು ಬರೋಕ್ಕೆ ಬಿಡಲ್ಲ. ಇದು ನೋಡಿ ಫ್ರೆಂಡ್ಸ್, ಖಾಸಗಿ ದರ್ಬಾರ್. ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ಖಾಸಗಿ ದರ್ಬಾರ್ ಇಲ್ಲಿಂದಾನೇ ಮಾಡೋದು. ನೋಡಿ ಯಾವ ಥರ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ರಾಜಮಾತ ಕೂತ್ಕೊಂಡಿರೋದು. ಖಾಸಗಿ ದರ್ಬಾರ್ ಅಂತಾರೆ. ಇದು ಪ್ರತಿ ವರ್ಷ ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ ಇಲ್ಲಿ ಖಾಸಗಿ ದರ್ಬಾರ್ ಮಾಡ್ತಾರೆ. ಈಗಲೂ ಸಮೇತ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಲೆ ನೋಡಿ, ಮೇಲೆ ಎಲ್ಲ ಬರೀ ಟೀಕ್ ವುಡ್ಡಲ್ಲಿ ಇದು ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಹಳೆ ಅರಮನೆಯಲ್ಲಿ ಇದ್ದಿದ್ದು, ಅದು ಸುಟ್ಟೋಯ್ತಲ್ಲ, ಆ ಅರಮನೆಯಲ್ಲಿ ಇದ್ದಿದ್ದು, ಅದನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಆ ನೆನಪಿಗೋಸ್ಕರ. ಈ ಬಾಗಿಲೇನು ನೋಡ್ತಿದ್ದೀರಾ, ಬೆಳ್ಳಿ ಬಾಗಿಲು. ಪೂರ್ತಿ 135 kg ಇದೆ ಈ ಬೆಳ್ಳಿ ಬಾಗಿಲು. ರಾಜರು ದರ್ಬಾರ್ಗೆ ಇಲ್ಲಿಂದಾನೇ ಬರ್ತಿದ್ರು, ಇಲ್ಲಿಂದಾನೇ ಹೋಗ್ತಿದ್ರು. ಬನ್ನಿ ಇಲ್ಲಿ ಕೆಳಗಡೆ ಹೋಗೋಣ. ಇದೇನು ನೋಡ್ತಿದ್ದೀರಾ, ದಸರಾ ಜಂಬೂ ಸವಾರಿ ಆನೆಗಳ ಆಭರಣಗಳು, ಆನೆಗೆ ಹಾಕ್ತಾರಲ್ಲ ಆಭರಣಗಳು ಅವು. ಫ್ರೆಂಡ್ಸು, ಈ ಅರಮನೆ ಟೋಟಲ್ 72 ಎಕರೆ ಇದೆ. ಇದರಲ್ಲಿ 4 ಎಕರೆಯಲ್ಲಿ ಮಾತ್ರ ಅರಮನೆ ಇದೆ.
ಹಾಗೆ 74.50 ಮೀಟ್ರ್ ಉದ್ದ, 77.50 ಮೀಟ್ರ್ ಅಗಲ, 44.10 ಮೀಟ್ರ್ ಎತ್ತರ ಇದೆ ಈ ಅರಮನೆ. ಔಟ್ಸೈಡಿಂದ ಈ ಥರ ಫುಲ್ ವ್ಯೂ ಇದೆ. ಲೈಟಿಂಗ್ಸ್ ವಿಡಿಯೋ ಬರುತ್ತೆ ನೆಕ್ಸ್ಟ್. ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 6:50 ಆಗಿದೆ. 6:15ಗೆ ಒಳಗೆ ಬಿಡ್ತಾರೆ. 6:15 ಟಿಕೆಟ್ ಕೊಡ್ತಾರೆ. ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 120 ರೂಪಾಯಿ ಇರುತ್ತೆ. ಈ ಲೈಟಿಂಗ್ಸ್ ಬಂದುಬಿಟ್ಟು ಇವತ್ತು ಗುರುವಾರ ಆದ ಕಾರಣ ಇವತ್ತು ಇಂಗ್ಲೀಷು ಸ್ಟೋರಿ ಇರುತ್ತೆ, ಇಂಗ್ಲೀಷಲ್ಲಿ ಸ್ಟೋರಿ ಹೇಳ್ತಾರೆ. ಸೊ ಸೋಮವಾರದಿಂದ ಬುಧವಾರದವರೆಗೂ ಕನ್ನಡದಲ್ಲಿರುತ್ತೆ. ಇದು ಟೋಟಲ್ ವಿಡಿಯೋ ಲೆಂತು 45 ನಿಮಿಷ ಬಂದಿದೆ ಫ್ರೆಂಡ್ಸ್. ಆದ ಕಾರಣ ನಾನು 45 ನಿಮಿಷನ ಹಾಕಿಲ್ಲ, ಯಾಕಂದರೆ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಲಾಸ್ಟ್ ಎಂಡಿಂಗಲ್ಲಿ ಬರುತ್ತಲ್ಲ ಅಪ್ ಬೀಟ್ಸು, ರಿದಮ್ ಬೀಟ್ಸು, ಹಾಗೆ ಟಮ್ಟೆ ಬೀಟ್ಸು, ಅದನ್ನು ಕೇಳ್ತಿದ್ರೆ ನಿಜವಾಗ್ಲೂ ಹುಚ್ಚೆದ್ದು ಕುಣಿತೀರ. ಆ ಥರ ಇದೆ ಬೀಟ್ಸು ಪ್ಲಸ್ ಲೈಟಿಂಗ್ಸು, ಎರಡಕ್ಕೂ ಸೂಪರ್ ಮ್ಯಾಚಿಂಗು. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮತ್ತು ಪೂರ್ತಿ ಲೈಟಿಂಗ್ಸು ಆ ಕತೆ ವಿಡಿಯೋ ಕನ್ನಡದಲ್ಲಿ ಬೇಕಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಪೂರ್ತಿ ವಿಡಿಯೋ ಮಾಡ್ತೀನಿ.